ಇತ್ತೀಚಿನ ದಿನಗಳಲ್ಲಿ ಗಮನಾರ್ಹವಾಗಿ ಹರಡುತ್ತಿರುವ ಡೆಂಗ್ಯೂ ಜ್ವರವು ಏಡಿಸ್ ಈಜಿಪ್ಟಿ ಎಂಬ ಸೋಂಕು ಪೀಡಿತ ಹೆಣ್ಣು ಸೊಳ್ಳೆಯಿಂದ ವೈರಸ್ ಮೂಲಕ ಹರಡುವ ರೋಗ. ಡೆಂಗ್ಯೂ ಜ್ವರ ಇರುವ ರೋಗಿಯ ರಕ್ತ ಹೀರಿದ ಸೊಳ್ಳೆಯು ಬೇರೆ ವ್ಯಕ್ತಿಗಳಿಗೆ ಕಚ್ಚುವುದರಿಂದ ಈ ವೈರಸ್ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಹೆಣ್ಣು ಸೊಳ್ಳೆ ತನ್ನ ಮೊಟ್ಟೆಗಳನ್ನು ಇಡಲು ಬೇಕಾಗುವ ಪ್ರೋಟೀನ್ಗಾಗಿ ಕಡಿಯುತ್ತದೆ. ಸೋಂಕಿತ ವ್ಯಕ್ತಿಗೆ ಕಡಿದಾಗ ಆತನಿಂದ ರೋಗಾಣುಗಳು ಇವುಗಳಿಗೆ ಹರಡುತ್ತವೆ. ಇದು ಬದುಕಿರುವವರೆಗೂ ರೋಗಾಣುಗಳನ್ನು ತನ್ನೊಂದಿಗೆ ಇಟ್ಟುಕೊಂಡು ಅದು ಕಡಿಯುವ ಎಲ್ಲರಿಗೂ ಸೋಂಕು ಹಬ್ಬಿಸುತ್ತದೆ. ಒಮ್ಮೆ ಸೋಂಕಿಗೊಳಗಾಗಿರುವ ಸೊಳ್ಳೆಯು ಸೋಂಕಿತ ಸೊಳ್ಳೆಯಾಗಿಯೇ ಉಳಿಯುತ್ತದೆ. ಜೊತೆಗೆ ತಾನು ಇಡುವ ಮೊಟ್ಟೆಗಳಿಗೂ ಸಹ ಸೋಂಕನ್ನು ಹರಡುತ್ತದೆ. ಕಾರಣ ಮರಿ ಹುಟ್ಟುವಾಗಲೇ ಸೋಂಕಿತ ಸೊಳ್ಳೆಯಾಗಿ ಹುಟ್ಟಿ ರೋಗ ಪಸರಿಸುತ್ತದೆ. ಈಗ ಮಳೆಗಾಲ ಪ್ರಾರಂಭವಾಗಿರುವುದರಿಂದ ಈ ಸೋಂಕು ಯಾವ ಸಂದರ್ಭದಲ್ಲಿಯೂ ಸಹ ಕಾಡಬಹುದು. ಆದರೆ ಪ್ರಿಯ ವೀಕ್ಷಕರೇ, ಸಾಮಾನ್ಯ ಜ್ವರವನ್ನು ಡೆಂಗ್ಯೂ ಜ್ವರ ಎಂದು ತಪ್ಪು ತಿಳಿದುಕೊಳ್ಳಬಾರದು. ಹಾಗಾದರೆ ಇಂಥ ಸಂದರ್ಭದಲ್ಲಿ ನಮಗೆ ಬಂದಿರುವ ಜ್ವರ ಸಾಧಾರಣ ವೈರಲ್ ಜ್ವರವೋ ಅಥವಾ ಡೆಂಗ್ಯೂ ಜ್ವರವೋ ಎಂದು ತಿಳಿದುಕೊಳ್ಳುವುದಾದರೂ ಹೇಗೆ? ಇದರ ಲಕ್ಷಣಗಳೇನಿರುತ್ತವೆ ಅನ್ನೋದನ್ನು ನೋಡೋದಾದರೆ, ಸೋಂಕಿತ ವ್ಯಕ್ತಿಯಲ್ಲಿ ಅತಿ ಹೆಚ್ಚು ಅಂದರೆ ಶೀತ ಅಥವಾ ತೀವ್ರ ನಡುಗುವಿಕೆಯೊಂದಿಗೆ ಜ್ವರ ಕಂಡುಬರುತ್ತದೆ. ತೀವ್ರವಾದ ತಲೆನೋವು, ಕಣ್ಣು ನೋವು ಮತ್ತು ತೀವ್ರ ದೌರ್ಬಲ್ಯ ಕಂಡುಬರುತ್ತದೆ. ಮೂಳೆ ಮತ್ತು ಕೀಲುಗಳಲ್ಲಿ ತೀವ್ರವಾದ ನೋವು ಕಂಡುಬಂದಿರುವುದರಿಂದ ಇದನ್ನು ಮೂಳೆ ಮುರಿಯುವ ಜ್ವರ ಎಂದು ಕರೆಯುತ್ತಾರೆ. ಬೆನ್ನಿನಲ್ಲಿ, ತೋಳು ಮತ್ತು ಕೈಕಾಲುಗಳಲ್ಲಿ ಸ್ನಾಯು ನೋವು ಜೊತೆಗೆ ವಾಕರಿಕೆ ಮತ್ತು ವಾಂತಿ ಕಂಡುಬರುತ್ತದೆ. ಸಾಮಾನ್ಯವಾಗಿ ಬಲವಾದ ಪ್ರತಿರಕ್ಷಣಾ ಸಾಮರ್ಥ್ಯ ಹೊಂದಿರುವ ಜನರು 1 ವಾರ ಅಥವಾ 10 ದಿನಗಳಲ್ಲಿ ಚೇತರಿಸಿಕೊಳ್ಳುತ್ತಾರೆ. ಆದರೆ ತಮ್ಮ ಪ್ರತಿರಕ್ಷಣಾ ಸಾಮರ್ಥ್ಯದಲ್ಲಿ ರಾಜಿ ಮಾಡಿಕೊಂಡಿರುವ ಜನರಲ್ಲಿ ರೋಗ ಲಕ್ಷಣಗಳು ಉಲ್ಬಣಗೊಳ್ಳುತ್ತವೆ ಮತ್ತು ಮಾರಕವಾಗಬಹುದು. ಹಾಗೂ ಈ ರೋಗ ಲಕ್ಷಣಗಳು ಸಾಮಾನ್ಯವಾಗಿ ಜ್ವರ ಕಡಿಮೆಯಾದ 1 ಅಥವಾ 2 ದಿನಗಳ ನಂತರ ಪ್ರಾರಂಭವಾಗುತ್ತವೆ. ಹಾಗಾದರೆ ಈ ಡೆಂಗ್ಯೂ ಜ್ವರವನ್ನು ತಡೆಯುವುದು ಹೇಗೆ? ಸ್ನೇಹಿತರೆ, ನಮ್ಮ ಮನೆಯ ಸುತ್ತಮುತ್ತ ಶುಚಿಯಾಗಿಟ್ಟುಕೊಳ್ಳಬೇಕು. ಮಳೆಗಾಲ ಆಗಿರೋದ್ರಿಂದ ಮನೆಯ ಒಳಗೆ ಮತ್ತು ಹೊರಗೆ ಸ್ವಚ್ಛತೆಯನ್ನು ಕಾಪಾಡಿ. ಮಳೆಯ ನೀರು ನಿಲ್ಲದೇ ಇರುವ ಹಾಗೆ ಕಾಳಜಿ ವಹಿಸಿ. ಹಾಗೆ ತೆಂಗಿನ ಚಿಪ್ಪು, ಒಡೆದು ಹೋದ ಬಾಕ್ಸ್ಗಳನ್ನು ಮನೆಯ ಸುತ್ತ ಹಾಕಿಡಬೇಡಿ. ಇದರಲ್ಲಿ ನೀರು ನಿಂತು ಸೊಳ್ಳೆ ಮೊಟ್ಟೆ ಇಡುವ ಸಾಧ್ಯತೆ ಇರುತ್ತದೆ. ಜೊತೆಗೆ ಮನೆಯ ಒಳಾಂಗಣ ಮತ್ತು ಹೊರಾಂಗಣಗಳಲ್ಲಿ ಸೊಳ್ಳೆ ನಿವಾರಕಗಳನ್ನು ಬಳಸಿ. ಹೆಚ್ಚು ಜನನಿಬಿಡ ವಸತಿ ಪ್ರದೇಶಗಳನ್ನು ತಪ್ಪಿಸಿ. ಮಲಗುವಾಗ ಸೊಳ್ಳೆ ಪರದೆಗಳನ್ನು ಬಳಸಿ. ಹೊರಗೆ ಹೋಗುವಾಗ ಸಂಪೂರ್ಣವಾಗಿ ಮುಚ್ಚಿದ ಬಟ್ಟೆಗಳನ್ನು ಧರಿಸಿ. ಈ ಕ್ರಮಗಳನ್ನು ಅನುಸರಿಸುವುದರಿಂದ ನಾವು ಡೆಂಗ್ಯೂ ಜ್ವರವನ್ನು ಸ್ವಲ್ಪ ಮಟ್ಟಿಗೆ ತಡೆಹಿಡಿಯಬಹುದಾಗಿದೆ. ಹಾಗಿದ್ದರೆ ಈ ಡೆಂಗ್ಯೂ ಜ್ವರಕ್ಕೆ ಮನೆಮದ್ದಿದೆಯಾ ಅಂತ ನೋಡೋದಾದರೆ, ಹೌದು ಸ್ನೇಹಿತರೆ, ಡೆಂಗ್ಯೂ ಜ್ವರದ ಸಂದರ್ಭದಲ್ಲಿ ಕೆಲವು ಜನಪ್ರಿಯ ಹಾಗೂ ಪರಿಣಾಮಕಾರಿ ಮನೆಮದ್ದುಗಳನ್ನು ನಾವು ನೋಡಬಹುದು. ಮೊದಲನೇದಾಗಿ ಅಂದರೆ ಬೆಲ್ಲವನ್ನು ಹಸಿಯಾದ ಈರುಳ್ಳಿಯೊಂದಿಗೆ ಸೇವಿಸೋದು. ಡೆಂಗ್ಯೂ ಜ್ವರ ಬಾಧಿತರು ನಿವಾರಣೆಗಾಗಿ ಬೆಲ್ಲವನ್ನು ಹಸಿಯಾದ ಈರುಳ್ಳಿಯೊಂದಿಗೆ ಸೇವಿಸಬೇಕು. ಕಾರಣ ಬಾಧಿತರಿಗೆ ಪ್ಲೇಟ್ಲೆಟ್ಸ್ಗಳು ಕಡಿಮೆಯಾಗಿರುತ್ತವೆ. ಈ ಔಷಧಿ ಪ್ಲೇಟ್ಲೆಟ್ಸ್ಗಳ ಸಂಖ್ಯೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ವರ್ಧಿಸಿ ಆ ಮೂಲಕ ಡೆಂಗ್ಯೂ ಜ್ವರವನ್ನು ನಿವಾರಿಸುತ್ತದೆ. ಮುಂದಿನದಾಗಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಯಿರಿ. ಅತಿಯಾದ ಬೆವರುವಿಕೆ ಡೆಂಗ್ಯೂ ಜ್ವರದ ಸಮಯದಲ್ಲಿ ತೀವ್ರವಾದ ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು. ಪರಿಣಾಮ ನೀವು ಸಾಕಷ್ಟು ದ್ರವಗಳನ್ನು ತೆಗೆದುಕೊಳ್ಳಿರಿ. ನಿಮ್ಮ ದೇಹವನ್ನು ಚೆನ್ನಾಗಿ ಹೈಡ್ರೀಕರಿಸಲು ಆಗಾಗ ಮಧ್ಯಂತರದಲ್ಲಿ ನೀರು ಕುಡಿಯುತ್ತಿರಿ. ಮುಂದಿನದಾಗಿ ಪಪ್ಪಾಯಿ ಎಲೆಯ ರಸವನ್ನು ಕುಡಿಯಿರಿ. ಪಪ್ಪಾಯಿ ಎಲೆಗಳು ಡೆಂಗ್ಯೂ ಜ್ವರಕ್ಕೆ ನೈಸರ್ಗಿಕ ಚಿಕಿತ್ಸೆ ಎಂದು ತಿಳಿದು ಬಂದಿದೆ.
ಎಲೆಗಳು ನಿಮ್ಮ ಪ್ಲೇಟ್ಲೆಟ್ ಸಂಖ್ಯೆಯನ್ನು ಹೆಚ್ಚಿಸಲು ಸಹಾಯ ಮಾಡುವ ಎಲ್ಲ ಪೋಷಕಾಂಶ ಮತ್ತು ಸಾವಯವ ಸಂಯುಕ್ತಗಳ ಮಿಶ್ರಣವನ್ನು ಹೊಂದಿರುತ್ತವೆ. ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ದೇಹದಿಂದ ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತವೆ. ನೀವು ಮಾಡಬೇಕಾಗಿರೋದು ಅಂದರೆ ಎಲೆಗಳನ್ನು ಪುಡಿ ಮಾಡಿದ ಎಲೆಗಳಿಂದ ರಸವನ್ನು ಸೋಸಿ ಕುಡಿಯಿರಿ. ಮುಂದಿನದಾಗಿ ನಮಗೆಲ್ಲ ಗೊತ್ತಿದ್ದ ಹಾಗೆ ತುಳಸಿ ಎಲೆಗಳು. ಸ್ನೇಹಿತರೆ, ದಿನಾಲು 5 ರಿಂದ 6 ತುಳಸಿ ಎಲೆಗಳನ್ನು ಅಗಿದು ತಿನ್ನಿರಿ. ಕಾರಣ ತುಳಸಿ ಎಲೆಗಳು ಅದ್ಭುತವಾದ ಗಿಡಮೂಲಿಕೆಗಳಾಗಿದ್ದು ಇವು ಒಟ್ಟಾರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಸ್ನೇಹಿತರೆ, ಈ ಮಾರಕ ಡೆಂಗ್ಯೂ ರೋಗಕ್ಕೆ ಈಗಾಗಲೇ ಲಸಿಕೆಗಳು ಲಭ್ಯವಿದ್ದು ಹೆದರುವ ಅಗತ್ಯತೆ ಇಲ್ಲ. ಸುಮಾರು 9 ವರ್ಷದ ಮಕ್ಕಳಿಂದ ಹಿಡಿದು 45 ವರ್ಷದ ವಯಸ್ಸಿನವರೆಗೂ ಎದುರಾದ ಡೆಂಗ್ಯೂ ಸೋಂಕಿಗೆ ಲಸಿಕೆ ಲಭ್ಯವಿದೆ. ಹೆಚ್ಚಾಗಿ ಡೆಂಗ್ಯೂ ಜ್ವರ ಕಂಡುಬರುವ ಪ್ರದೇಶಗಳಲ್ಲಿ 1 ವರ್ಷದಲ್ಲಿ 3 ಬಾರಿಯಂತೆ ಈ ಲಸಿಕೆಯನ್ನು ಕೊಡಲಾಗುತ್ತದೆ. ಇದರ ಪ್ರಭಾವದಿಂದ ಡೆಂಗ್ಯೂ ಜ್ವರ ಉಂಟಾಗುವ ಸಂಭವ ಅರ್ಧದಷ್ಟು ಕಡಿಮೆಯಾಗುತ್ತದೆ ಎಂದು ಹೇಳಲಾಗಿದೆ. ಜೊತೆಗೆ ಬಹುಬೇಗ ವೈದ್ಯರನ್ನು ಸಂಪರ್ಕಿಸುವ ಮೂಲಕ ನಾವು ಗುಣಮುಖರಾಗಬಹುದಾಗಿದೆ.